ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ಈ ಲೂಪ್ ಟರ್ನರು ಹೊಸದಾಗಿ ಬಂದಿದೆಯಲ್ಲ, ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿದ್ದೀರಿ. ಕೆಲವೊಬ್ಬರಿಗೆ ಇದನ್ನು ಟರ್ನ್ ಮಾಡೋದ್ರಲ್ಲಿ ಕೆಲವೊಂದಿಷ್ಟು ಡೌಟ್ಸ್ ಇದ್ದಾವೆ. ಆ ಡೌಟ್ಸ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ಲೂಪ್ ಟರ್ನರಿಂದ ಹೇಗೆ ಡೋರಿನ ಭಾಳ ಚಿಕ್ಕದಾಗಿ ತೆಳ್ಳಗೆ ಯಾವ ಥರ ಡೋರಿನ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ಫುಲ್ ಡೆಲಿಕೇಟೆಡ್ ಆಗಿರುವ ನೆಟ್ಟಿಂದ ನಾನು ಇವತ್ತು ಡೋರಿನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದೇ ಥರ ಡೋರಿನ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಫಸ್ಟು ತುಂಬ ಹತ್ತಿರದಲ್ಲೇ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಸೈಡಲ್ಲಿ ಒಂದು 1/4 ಇಂಚಷ್ಟು ಬಿಟ್ಟು ಉಳಿದಿರೋ ಫ್ಯಾಬ್ರಿಕ್ನೆಲ್ಲ ಪೂರ್ತಿ ಈ ಥರ ನಾವು ಕಟ್ ಮಾಡ್ಕೊಂಡು ಬಿಡಬೇಕು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇಷ್ಟು ಫ್ಯಾಬ್ರಿಕ್ ಇರುತ್ತಲ್ವ, ಈ ಕಡೆ ಒಂದು ಸ್ವಲ್ಪ ಅಗಲ ಬಿಟ್ಕೊಂಡಿರಬೇಕು. ಟರ್ನ್ ಮಾಡೋಕ್ಕಲ್ಲ, ಈಸಿ ಆಗಲಿ ಅಂತ ಈ ಥರ ಒಂದು 1/4 ಇಂಚ್ ಬಿಟ್ಕೊಂಡು ಹೋಗಿರ್ತೀರಲ್ಲ, ಈ ಕಡೆ ಮಾತ್ರ ಸ್ವಲ್ಪ ಅಗಲ ಮಾಡ್ಕೋಬೇಕು. ಈ ಕಡೆ ಏನಿರಲ್ಲ ಇನ್ನೊಂದು ಎಡ್ಜಲ್ಲಿ. ಸೊ ನಾವು ಈ ಕಡೆಯಿಂದ ಈ ಲೂಪ್ ಟರ್ನರ್ನ ಒಳಗಡೆ ಇನ್ಸರ್ಟ್ ಮಾಡಬೇಕು. ಈ ಥರ ಇನ್ಸರ್ಟ್ ಮಾಡ್ತೀವಲ್ವ, ಇದು ಲೂಪ್ ಟರ್ನರಿಂದು ಲಾಕ್. ಇದು ಈ ಲಾಕ್ನ ಏನು ಮಾಡಬೇಕಂದ್ರೆ, ನೀವು ಕೆಳಗಡೆನೇ ಮಾಡಿಕೊಂಡು ಈ ಥರ ಒಂದು 1/2 ಇಂಚಿನಷ್ಟು ಕೆಳಗಡೆ ಬಂದು ಈ ಲಾಕ್ನ ಈ ಬಟ್ಟೆ ಒಳಗೆ ಅಥವಾ ನೆಟ್ ಒಳಗೆ ಯಾವುದನ್ನು ನೀವು ಟರ್ನ್ ಮಾಡ್ತಾ ಇದ್ದೀರಲ್ವ ಅದರಲ್ಲಿ ಸಿಗಿಸ್ಬೇಕು. ಸಿಗಿಸ್ಬಿಟ್ಟು ಹಾಗೇ ಇದನ್ನು ಮೇಲ್ಗಡೆ ಈ ಥರ ಎಳಿತಾ ಹೋಗಬೇಕು. ತುಂಬ ಈಸಿಯಾಗಿ ಬಂದುಬಿಡುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಯಾರಿಗಾದರೂ ಡೋರಿ ಮಾಡೋದು ತುಂಬ ಕಷ್ಟ ಅಂತ ಅನಿಸಿದರೆ ಈ ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ಮತ್ತು ಇನ್ನೂ ಒಂದಿಷ್ಟು ಜನ ಯಾರಿಗಾದರೂ ನಿಮ್ಮ ಡೋರಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ. ಈ ಥರ ತುಂಬ ಈಸಿಯಾಗಿ ನಾವು ಡೋರಿನ ಮಾಡ್ಕೋಬೋದು ಈ ಲೂಪ್ ಟರ್ನರ್ ಸಹಾಯದಿಂದ. ನೋಡಿ, ನಾವು ಹೇಗೆ ಹೇಳಿತೀವೋ ಹಾಗೆ ಈಸಿಯಾಗಿ ಬಂದುಬಿಡುತ್ತೆ ಇದು. ಇದಿಷ್ಟು ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಇದು ಮುಗೀತು. ಇದನ್ನೇ ಹಿಡ್ಕೊಂಡು ಕಂಪ್ಲೀಟಾಗಿ ಈ ಥರ ಎಳೆದು ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ, ಎಷ್ಟು ಈಸಿಯಾಗಿ ಈ ಒಂದು 2 ಮಿನಿಟ್ಸಲ್ಲೇ ನೀವು 2 ಡೋರಿನ ರೆಡಿ ಮಾಡ್ಕೋಬೋದು. ಡೋರಿ ರೆಡಿ ಮಾಡೋದು ಕಷ್ಟ ಅಂತ ಅಂದ್ಕೊಂಡವರಿಗೆ ಈ ಲೂಪ್ ಟರ್ನರಿಂದ ತುಂಬ ಈಸಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.